ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಸ್ನೇಹಿತರಿಂದ ಅಥವಾ ಸ್ನೇಹಿತರ ಮನೆಯಿಂದ ಏನೋ ಒಂದು ರೀತಿಯ ಶುಭ ಸಮಾಚಾರ ಬರೋದರಿಂದ ಮನಸ್ಸಿಗೆ ಸಮಾಧಾನವಾಗುತ್ತೆ. ನನ್ನ ಸ್ನೇಹಿತನ ಮನೆಯಲ್ಲಿ ಒಳ್ಳೆಯದಾಯಿತು ಅನ್ನುವಂತಹ ಒಂದು ಭಾವನೆ, ಆತ್ಮ ಸಂತೋಷ ನಿಮಗೆ ಆಗ್ತಕ್ಕಂತಹ ದಿವಸ ಇದು. ತಂತ್ರಜ್ಞಾನದ ವಿಚಾರದಲ್ಲಿ ಕೊರತೆ ಉಂಟಾಗುತ್ತೆ. ಯಾವುದೋ ಕಾರಣದಿಂದ ತಂತ್ರಜ್ಞಾನದ ವಿಚಾರದಲ್ಲಿ ಹಿನ್ನಡೆ ಅಥವಾ ಕೊರತೆಯಾಗಿ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ಆಗ್ತಕ್ಕಂಥದ್ದಾಗ್ಬೋದು. ಆರ್ಥಿಕ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಹಣಕಾಸಿನ ವಿಚಾರ, ದಿನನಿತ್ಯದ ಜೀವನಕ್ಕೆ ಏನು ತೊಂದರೆ ಆಗದೇ ಇರಬಹುದು, ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಹಣವನ್ನು ಒದಗಿಸಬೇಕಾದಂತಹ ಪರಿಸ್ಥಿತಿ ಇದ್ದಾಗ, ಸಂದರ್ಭ ಇದ್ದಾಗ ನಿಮಗೆ ಆ ಸಮಯದಲ್ಲಿ ಹಣದ ಅಡಚಣೆ ಆಗುವಂತಹ ಸಾಧ್ಯತೆ. ನಿಮ್ಮ ಜೀವನ ಶೈಲಿಯಿಂದ ಬೇರೆಯವರಿಗೆ ಬೇಸರವಾಗುತ್ತೆ. ಯಾಕೆ ಹೀಗೆ ಅನ್ನುವಂಥದ್ದನ್ನು ಬೇರೆಯವರು ಪ್ರಶ್ನೆ ಮಾಡ್ತಾರೆ. ಬೇರೆಯವರಿಗೋಸ್ಕರ ಬದುಕಬೇಕು ಅಂತ ಹೇಳಿ ಅಲ್ಲದೇ ಇದ್ದರೂ ಕೂಡ ಸಮಾಜದ ರೀತಿ ನೀತಿಗಳಿಗೆ ನಾವು ಹೊಂದಿಕೊಂಡು ಸಮಾಜಕ್ಕೆ ಅನುಗುಣವಾಗಿ, ಸಮಾಜಕ್ಕೆ ಪೂರಕವಾಗಿ ಬದುಕ್ತಕ್ಕಂಥದ್ದು ನಿಜವಾಗಲೂ ಕೂಡ ಸಂಘಜೀವಿಯಾದಂತಹ ಮನುಷ್ಯನಿಗೆ ಅಗತ್ಯತೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ದಿವಸ ಕೋಪ ಹೆಚ್ಚಾಗಿ ಬರ್ತಕ್ಕಂಥದ್ದು. ಸ್ವಭಾವತಃ ಕೋಪಿಷ್ಠರಾಗಿದ್ದವರಿಗೆ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗ್ತಕ್ಕಂಥದ್ದು. ನಿಮ್ಮ ಕಾರ್ಯವೈಖರಿಯನ್ನು ನೋಡಿ ಕೆಲವರು ಪ್ರಶಂಸೆ ಮಾಡ್ತಾರೆ. ಕೆಲಸ ಅಥವಾ ಜವಾಬ್ದಾರಿ, ಕರ್ತವ್ಯ ಅಂತಂದರೆ ಹೀಗಿರಬೇಕು ಅನ್ನುವಂತಹ ಮಾತು ನಿಮ್ಮ ಬಗ್ಗೆ ಬರಬಹುದು. ಇವೆಲ್ಲವನ್ನು ಗಮನಿಸಿಕೊಂಡು ನೀವು ಸ್ವಾಭಾವಿಕವಾಗಿ ವರ್ತಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ತಾಯಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣಬಹುದು. ಅದರಿಂದ ನಿಮಗೆ ಆತಂಕವಾಗುತ್ತೆ. ಬೇರೆಲ್ಲ ಕೆಲಸಗಳು ಅಸ್ತವ್ಯಸ್ತವಾಗ್ತಕ್ಕಂಥದ್ದು. ಯಾವುದೋ ಒಂದೇ ಕಡೆ ಗಮನವನ್ನು ಕೊಡಬೇಕಾದಂಥದ್ದಾಗತ್ತೆ. ನಿಜವಾದಂತಹ ಸ್ನೇಹಿತರು ಯಾರಿದ್ದಾರೆ ಅವರು ನಿಮ್ಮ ಕಷ್ಟಕ್ಕೆ, ನಿಮ್ಮ ಅಗತ್ಯತೆಗೆ ಸಹಾಯವನ್ನು ಮಾಡ್ತಾರೆ. ಇದು ಪೂರ್ವಜನ್ಮದ ಸುಕೃತ. ಯಾಕೆ ಅಂತಂದರೆ ನಮಗೆ ನಮ್ಮ ತಂದೆ ತಾಯಿಗಳನ್ನು ಅವರು ಜೀವಂತವಾಗಿರಬೇಕಾದರೆ ಸಂತೋಷಪಡಿಸುವಂಥದ್ದು, ನಮ್ಮ ಆಪತ್ತಿನಲ್ಲಿ, ವಿಪತ್ತಿನಲ್ಲಿ, ನಮ್ಮ ಸಂತೋಷದಲ್ಲಿ ಸರಿಯಾದಂತಹ ಸ್ನೇಹಿತರು ನಮ್ಮ ಜೊತೆಗಿರತಕ್ಕಂಥದ್ದು. ಹಾಗೆ ಗಂಡನ ಹಿತವನ್ನು ಬಯಸಿ ಅವನ ಅನುಕೂಲಕ್ಕೆ ತಕ್ಕ ಹಾಗೆ ಇರತಕ್ಕಂತಹ ಹೆಂಡತಿ, ಇವೆಲ್ಲವೂ ಕೂಡ ಪೂರ್ವಜನ್ಮದ ಸುಕೃತ ಇದ್ದರೆ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಸುಭಾಷಿತಕಾರರು ಹೇಳ್ತಾರೆ. ಆ ರೀತಿಯಲ್ಲಿ ನಿಮ್ಮ ಕಷ್ಟಕ್ಕಾಗತಕ್ಕಂತಹ ಸ್ನೇಹಿತರು ನಿಮಗೆ ಸಕಾಲದಲ್ಲಿ ಸಹಾಯವನ್ನು ಮಾಡ್ತಾರೆ ಅಂತಾದರೆ ಅದು ನಿಮ್ಮ ಪೂರ್ವಜನ್ಮದ ಸುಕೃತ ಅಂತ ಹೇಳಿ ನೀವು ಭಾವಿಸಬೇಕು. ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು, ಗಮನ ಇಟ್ಟುಕೊಳ್ಳಿ. ಸಹೋದರರಲ್ಲಿ ವಾದ ವಿವಾದಗಳು, ಜಗಳಗಳು ಸಾಮಾನ್ಯವಾಗಿ ನಡೀತಕ್ಕಂತಹ ದಿವಸವಾಗುತ್ತೆ. ನಿಮ್ಮ ಪ್ರಮುಖವಾದಂತಹ ನಿರ್ಧಾರಕ್ಕೆ ಅಡ್ಡಿಯಾಗಬಹುದು. ಇದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಕೆಲಸ ಮುಂದೂಡೋದ್ರಿಂದಲೂ ಕೂಡ ಸ್ವಲ್ಪ ಬೇಸರವಾಗಬಹುದು. ಇವತ್ತಾಗಬೇಕಾದಂತಹ ಕೆಲಸವನ್ನು ಯಾವುದೋ ಕಾರಣದಿಂದ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಹೇಳಿ ಮುಂದಕ್ಕೆ ಹಾಕುವಂಥದ್ದು ಕೂಡ ಬೇಸರವಾಗುತ್ತೆ. ಕುಬೇರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಸ್ನೇಹಿತರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ನಿಮ್ಮ ಬಗ್ಗೆ ನಿಮಗೆ ಅಸಮಾಧಾನ ಇರುತ್ತೆ. ಯಾಕೆ ನನ್ನ ಕರ್ತವ್ಯವನ್ನು ನಾನು ಸರಿಯಾಗಿ ಮಾಡ್ತಾ ಇಲ್ವಾ, ಅಥವಾ ನನಗೆ ಯಾವಾಗ ಅನುಕೂಲಗಳಾಗಬೇಕೋ ಆಗ ನಾನು ಪಡ್ಕೊಳ್ಳಿಲ್ವಾ, ಅಥವಾ ಬೇರೆಯವರನ್ನು ಸರಿಯಾದಂತಹ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ನನಗೆ ಅನುಕೂಲ ಮಾಡಿಕೊಳ್ಳಿಲ್ವಾ, ಇವೆಲ್ಲ ನಿಮಗೆ ಪ್ರಶ್ನೆಗಳಾಗಿ ಬರುತ್ತೆ. ತಾಳ್ಮೆ ಇರಬೇಕು. ನಕಾರಾತ್ಮಕವಾದಂತಹ ಆಲೋಚನೆಗಳು ಮನಸ್ಸಿನಲ್ಲಿ ಬರುವಂಥದ್ದು ಬೇಡ. ನಿಮ್ಮ ವೇಗಕ್ಕೆ ಬೇರೆಯವರು ಸಹಕರಿಸೋದಿಲ್ಲ. ನಿಮಗೆ ಈ ಕ್ಷಣದಲ್ಲಿ ಈ ಕೆಲಸ ಆಗಬೇಕು ಅಂತಂದರೆ ಆಗಬೇಕು ಅಷ್ಟೇ. ಬೇರೆಯವರು ಅದೇ ರೀತಿಯಲ್ಲಿ ಅಷ್ಟು ವೇಗವಾಗಿ ಇರಬೇಕಲ್ಲ, ಅದು ನಿಮಗೆ ಸ್ವಲ್ಪ ಬೇಸರವನ್ನು ತರ್ತಕ್ಕಂಥದ್ದು. ಆತುರವಾದಂತಹ ನಿರ್ಧಾರಗಳು ಒಳ್ಳೆಯದಲ್ಲ. ಕೆಲಸವನ್ನು ಸಕಾಲಕ್ಕೆ ಅಥವಾ ನಮ್ಮ ಸಮಯಕ್ಕಿಂತ ಮುಂಚಿತವಾಗಿ ಮುಗಿಸ್ತಕ್ಕಂತಹದ್ದು ಯೋಗ್ಯವಾದ್ದು. ಆದರೆ ಆತುರಾತುರವಾಗಿ ಮಾಡಿ ನಾನು ಮುಗಿಸ್ಬಿಟ್ಟೆ ಅಂತ ಹೇಳ್ಕೊಳ್ಳುವಂತಹ ರೀತಿಯಲ್ಲಿ ಆಗಬಾರ್ದು. ಕೆಲಸದ ಗುಣಮಟ್ಟವನ್ನು ಗಮನಿಸಬೇಕಾಗತ್ತಲ್ಲ, ಅದು ಮುಖ್ಯವಾಗುತ್ತೆ. ಆಯಾಸದಿಂದ ಆರೋಗ್ಯದಲ್ಲಿ ಸಮಸ್ಯೆ ಕಾಡಬಹುದು. ಸ್ವಲ್ಪ ವಿಶ್ರಾಂತಿ ಇರಲಿ.
ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ಮನೆಯಲ್ಲಿ, ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಸ್ವಲ್ಪ ಅನನುಕೂಲ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ದೊಡ್ಡವರ ಮಾತನ್ನು ನಿರ್ಲಕ್ಷ್ಯ ಮಾಡಬೇಡಿ. ದೊಡ್ಡವರು ಏನಾದರೂ ಹೇಳಿದರೆ ಅದನ್ನು ಸ್ವೀಕಾರ ಮಾಡಿ. ತತ್ಕ್ಷಣದಲ್ಲೇ ಅವರಿಗೆ ವಿರುದ್ಧವಾದಂತಹ ರೀತಿಯಲ್ಲಿ ಮುಖದ ಮೇಲೆ ಹೊಡೆದ ಹಾಗೆ ಬೇಡ ಅಂತ ಹೇಳಿ ತಿರಸ್ಕಾರ ಭಾವನೆಯಿಂದ ನೋಡ್ತಕ್ಕಂಥದ್ದಲ್ಲ, ತಿರಸ್ಕಾರವನ್ನು ಮಾಡುವಂಥದ್ದಲ್ಲ. ಯಾವುದು ಸೂಕ್ತವೋ ಯಾವುದು ಯುಕ್ತವೋ ಅದನ್ನು ಯೋಚಿಸಿ ನಿರ್ಧಾರವನ್ನು ಮಾಡಿ. ಪ್ರಯಾಣದಲ್ಲಿ ನಿಮಗೆ ಸ್ವಲ್ಪ ಆಯಾಸ ಆಗ್ತಕ್ಕಂಥದ್ದು, ಮಾನಸಿಕವಾಗಿ ದೃಢವಾಗಿರ್ತೀರಿ, ದೈಹಿಕವಾಗಿ ಅಥವಾ ದೇಹ ನಾವು ಹೇಳಿದಾಗೆ ಕೇಳಬೇಕಲ್ಲ, ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಆಸ್ತಿಯ ವಿಚಾರಕ್ಕೆ ಮಾತುಕತೆ ನಡೀಬಹುದು, ಭವಿಷ್ಯದ ಯೋಜನೆಗಳನ್ನು ಚರ್ಚೆ ಮಾಡಬಹುದು. ಇವೆಲ್ಲವೂ ಕೂಡ ನಿಮಗೆ ಬಹಳ ನಿರಂತರವಾದಂತಹ ಬಿಡುವಿಲ್ಲದೆ ಇರತಕ್ಕಂತಹ ಆಲೋಚನೆಗೆ ಮುಖ್ಯ ವಸ್ತುಗಳು, ಮುಖ್ಯ ವಿಷಯಗಳು ಆಗ್ತಕ್ಕಂಥದ್ದು. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.